ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಸ್ಥಾನ ಪಲ್ಲಟನೆಯಿಂದ ಯಾವ ರಾಶಿಗಳ ಮೇಲೆ ಉತ್ತಮ ಪರಿಣಾಮ ಬೀರಲಿದೆ ಹಾಗೂ ಯಾವ ರಾಶಿಯ ಜನರು ಸಂಕಷ್ಟ ಎದುರಿಸುತ್ತಾರೆ ಎನ್ನುವುದನ್ನ ನೋಡೋಣ. ಹಾಗಾದರೆ ಆಗಸ್ಟ್ ತಿಂಗಳ ತುಲಾ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ, ರಾಶಿಯ ಅಧಿಪತಿ ಶುಕ್ರ, ಪೂರ್ವ ಪುಣ್ಯ ಅಧಿಪತಿ ಶನಿ, ಭಾಗ್ಯಾಧಿಪತಿ ಬುಧ, ಈ ಮೂರು ಗ್ರಹಗಳು 5ನೇ ಮನೆಯಲ್ಲಿ ಇರುವುದರಿಂದ ದುಡ್ಡು ಕಾಸಿನ ವಿಷಯದಲ್ಲಿ ಆಗಬಹುದಂತ ಬದಲಾವಣೆಗಳು ಹೆಚ್ಚು. ಅಂದರೆ ಬೈಯಿಂಗ್, ಸೆಲ್ಲಿಂಗ್, ಪ್ರಾಪರ್ಟೀಸ್, ರಿಯಲ್ ಎಸ್ಟೇಟ್ ಈ ರೀತಿ ವ್ಯಾಪಾರ ಮಾಡುವಂತಹ ಜನರು ಹಾಗೂ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುವಂತವರಿಗೆ ಈ ತಿಂಗಳು ತುಂಬಾ ಒಳ್ಳೆಯದಾಗಿದೆ. ಒಟ್ಟಿನಲ್ಲಿ ತುಲಾ ರಾಶಿಯವರಿಗೆ ಈ ತಿಂಗಳು ಲಾಟ್ರಿ ಯೋಗ ಅಂತಾನೆ ಹೇಳ್ಬಹುದು. ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡುವಂತವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ತಿಂಗಳ ಮೊದಲ ಭಾಗದಲ್ಲಿ 6ನೇ ಮನೆಯಲ್ಲಿ ರಾಹು, 12ನೇ ಮನೆಯಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಶತ್ರುಗಳಿಂದ ತೊಂದರೆಗೀಡಾಗಬಹುದು. ಆದರೆ ಅವುಗಳನ್ನು ನಿಭಾಯಿಸುವ ಜಾಣ್ಮೆ ಈ ತುಲಾ ರಾಶಿಯವರಿಗಿದೆ. ಹಾಗೂ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ತೊಂದರೆ ಬರಬಹುದು. ನಿದ್ದೆ ಕಡಿಮೆ ಆಗುವುದು, ಪ್ರಯಾಣ ಹೆಚ್ಚಾಗುವುದು ಅದರಲ್ಲೂ. ಹಾಗಾಗಿ ಸಾಧ್ಯವಾದಷ್ಟು ತುಲಾ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಬೇಕು. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸ್ವಲ್ಪ ಜಾಣ್ಮೆಯ ಸ್ವಭಾವದವರು ಆಗಿರುವುದರಿಂದ ಈ ತಿಂಗಳಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ತೊಂದರೆಯಾಗದಂತೆ ಮಾತಿನ ಮೇಲೆ ಹಿಡಿತವಿಟ್ಟು ಜೋಪಾನವಾಗಿ ನೋಡಿಕೊಂಡರೆ ಈ ತಿಂಗಳು ಶುಭ ಫಲವನ್ನು ಕಾಣಬಹುದು. ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಹಿಂದೆ ಕರೆ ಮಾಡಿ ಅಥವಾ ನೇರವಾಗಿ ಭೇಟಿ ಮಾಡಿ. ಧನ್ಯವಾದಗಳು. ಜೈ ಜೈ ಸಾಯಿ.